ಸ್ಕಿನ್ ಟ್ಯಾನ್ ಅನ್ನ ಕೇವಲ ನಾವು ಕ್ರೀಮ್ಗಳಿಂದ ಈ ಒಂದು ಸೌಂದರ್ಯ ವರ್ಧಕಗಳಿಂದ ಸರಿ ಮಾಡ್ಕೊಳ್ತೇವೆ ಅಂದ್ರೆ ಅದು ಅಸಾಧ್ಯ. ಖಾರ, ಮಸಾಲೆ, ಕರೆದಿರೋ ಪದಾರ್ಥಗಳು, ಹರ್ಬಲ್ ಪ್ಯಾಕ್ ಅದನ್ನ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾನ್ ಬಹಳ ಬೇಗ ಕಮ್ಮಿ ಆಗುತ್ತೆ. ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಸ್ಕಿನ್ ಟ್ಯಾನ್ ಬಗ್ಗೆ ಇರತಕ್ಕಂತ ಮಿತ್ಸ್, ತಪ್ಪು ತಿಳುವಳಿಕೆಗಳು. ಸ್ಕಿನ್ ಟ್ಯಾನ್ ಅನ್ನ ಕೇವಲ ನಾವು ಕ್ರೀಮ್ಗಳಿಂದ, ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಈ ಒಂದು ಸೌಂದರ್ಯ ವರ್ಧಕಗಳಿಂದ ಸರಿ ಮಾಡ್ಕೊಳ್ತೇವೆ ಅಂದ್ರೆ ಅದು ಅಸಾಧ್ಯ. ಸ್ಕಿನ್ ಟ್ಯಾನ್ ಆಗ್ಲಿಕ್ಕೆ ಹೊರಗಿನ ಬಿಸಿಲು ಎಷ್ಟು ಮುಖ್ಯನೋ ಒಳಗಿನ ಒಂದು ಶಾಖವು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಹೊರಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಸ್ಕಿನ್ ಟ್ಯಾನ್ ಹೆಚ್ಚಾಗಬಹುದು. ಅದಕ್ಕೆ ಇನ್ನೊಂದು ಕಾರಣ ದೇಹಕ್ಕೆ ನಾವು ಸೇರಿಸ್ತಕ್ಕಂಥ ಆಹಾರವೂ ಕೂಡ ಬಹಳ ಪ್ರಧಾನವಾಗಿದೆ. ಉಷ್ಣವೀರ್ಯ, ಶೀತವೀರ್ಯ, ಅನುಷ್ಣ ಅಂತೇಳಿ 3 ಪ್ರಕಾರದ ಆಹಾರವನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮುಖ್ಯವಾಗಿ ಅದರ ಗುಣಧರ್ಮಕ್ಕನುಗುಣವಾಗಿ ವಿಭಾಗ ಮಾಡ್ತೇವೆ. ಯಾವ ಪದಾರ್ಥಗಳು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರ್ತವೆ ಅಂತಹ ಪದಾರ್ಥಗಳನ್ನ ಉಷ್ಣ ಕಾಲದಲ್ಲಿ ಆಮೇಲೆ ಉಷ್ಣ ಋತುವಿನಲ್ಲಿ ಸೇವನೆ ಮಾಡೋದ್ರಿಂದ ಸ್ಕಿನ್ ಟ್ಯಾನ್ ಹೆಚ್ಚು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಶಾಖ ಇರ್ತದೆ. ಅದು ಮಟ್ಟ ಮಧ್ಯಾಹ್ನದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ಖಾರ, ಮಸಾಲೆ, ಕರೆದಿರೋ ಪದಾರ್ಥಗಳು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರೈ ಇಂಥ ದುಶ್ಚಟಗಳಂತೂ ಮಾಡಲೇಬಾರದು. ಅದು ಬೇಸಿಗೆ ಕಾಲದಲ್ಲಿ ಮಟ್ಟ ಮಧ್ಯಾಹ್ನದಲ್ಲಿ ಮಾಡಿದರೆ ಸರ್ವನಾಶ, ಸತ್ಯಾನಾಶವಾಗುವುದು ಗ್ಯಾರಂಟಿ. ಅದು ಶರೀರದ ಎಲ್ಲಾ ಆರ್ಗನ್ಸ್ಗಳ ಮೇಲೂ ಪ್ರಭಾವ ಬೀರುತ್ತೆ, ಜೊತೆಗೆ ಸ್ಕಿನ್ನಿನ ಮೇಲೂ ಅದು ಪ್ರಭಾವ ಬೀರುತ್ತೆ. ಕೆಲವರು ನೋಡಿ, ಬಿಸಿಲಿಗೆ ಹೋಗದೇ ಇದ್ರೂ ಕೂಡ ಅವರ ಸ್ಕಿನ್ ಟ್ಯಾನ್ ಆಗ್ತಾ ಇರ್ತದೆ, ದೇಹ ಕಪ್ಪಾಗ್ತಾ ಇರ್ತದೆ. ಅನಾರೋಗ್ಯವಂತ ವ್ಯಕ್ತಿಯ ಲಕ್ಷಣ. ತುಂಬಾ ಏನೋ ಭಯಾನಕ ಕಾಯಿಲೆ ಇದ್ದವ್ರಿಗೆ ಚರ್ಮದಲ್ಲಿ ಕಳೆ ಇರೋದಿಲ್ಲ, ಕಾಂತಿ ಇರೋದಿಲ್ಲ, ಎಲ್ಲ ಚರ್ಮ ಎಲ್ಲ ಕಪ್ಪಾಗ್ತಾ ಬರ್ತದೆ ನೋಡಿ. ಅದು ಚರ್ಮ ಆರೋಗ್ಯವನ್ನ ಸೂಚಿಸುವ ಸಂಕೇತ. ಅದನ್ನ ಬ್ಯಾರಿಯರ್ ಇಮ್ಯುನಿಟಿಯ ಪ್ರಧಾನ ಕೇಂದ್ರ ಅಂತಾನೂ ಕೂಡ ಕರೀತಾರೆ. ಆ ಸ್ಕಿನ್ ಟ್ಯಾನ್ ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ನಾವು ಯಾವಾಗ ಯಾವ ಕಾಲದಲ್ಲಿ ಎಂತ ಆಹಾರ ತಿನ್ನಬೇಕು ಅನ್ನೋದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಬೇಸಿಗೆ ಕಾಲದಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಎಳ್ನೀರು ಇಂಥವೆಲ್ಲ ತಗೋಬೇಕು. ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಮಾತ್ರ ಸ್ಕಿನ್ ಟ್ಯಾನ್ ಹೆಚ್ಚಾಗೋದು ಬಹಳ ಆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಸ್ಕಿನ್ ಟ್ಯಾನ್ ಹೆಚ್ಚಾಗ್ಲಿಕ್ಕೆ ಕೋಲ್ಡ್ ಡ್ರಿಂಕ್, ಯಾಕಂದ್ರೆ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಇರ್ತದೆ. ಪಾಯ್ಸನ್ ಅಂದ್ರೆ ಏನು? ಪ್ರಿಸರ್ವೇಟಿವ್, ಆಮೇಲೆ ಆಡೆಡ್ ಶುಗರು, ಕೆಮಿಕಲ್ ಕಲರ್ಗಳು ಇವೆಲ್ಲ ಇರೋದ್ರಿಂದ ಅದು ಪಾಯ್ಸನ್ ಅಂತಾನೆ ಹೇಳ್ತೇವೆ ನಾವು. ಅದಕ್ಕೆ ಅದನ್ನ ಬಿಟ್ಟು ತಂಪು ಪಾನೀಯಗಳನ್ನ ಕುಡೀರಿ. ಅದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀವಿ. ಮತ್ತೆ ಸ್ಕಿನ್ ಟ್ಯಾನ್ ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಮಾಡೋದ್ರ ಮೂಲಕ ಸ್ಕಿನ್ ಟ್ಯಾನ್ ಅನ್ನ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಬಸಳೆ ಸೊಪ್ಪು, ಯಾವ ಸೊಪ್ಪಿನಲ್ಲಿ ಈ ಶೀತವೀರ್ಯ ಗುಣಧರ್ಮ ಇದೆ ಅಂತ ಸೊಪ್ಪುಗಳನ್ನ ಬಳಸಿ ನಾವು ಸ್ಕಿನ್ ನಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಪ್ಯಾಕ್ ಮಾಡ್ಕೊಳ್ಬೇಕು. ಸ್ಕಿನ್ ಪ್ಯಾಕ್ ಅಂತ ಹೇಳ್ತಾರೆ ಇದಕ್ಕೆ, ಹರ್ಬಲ್ ಪ್ಯಾಕ್. ಅದನ್ನ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾನ್ ಬಹಳ ಬೇಗ ಕಮ್ಮಿ ಆಗುತ್ತೆ. 15 ದಿನ ಇದನ್ನ ಮಾಡಿ ನೋಡಿ. 15 ದಿವಸದಲ್ಲೇ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ. ಹೆಚ್ಚಂದ್ರೆ 1-1.5 ತಿಂಗಳವರೆಗೂ ಕಂಟಿನ್ಯೂ ಮಾಡ್ಬೋದು. ಬಸಳೆ ಸೊಪ್ಪಾಗಿರ್ಬೋದು, ಆಮೇಲೆ ರಾಜಗಿರಿ ಸೊಪ್ಪಾಗಿರ್ಬೋದು, ಹಾಗೇನೆ ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಇವೆಲ್ಲ ಶೀತವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಸೊಪ್ಪುಗಳು. ಒಂದೊಂದು ಸೊಪ್ಪನ್ನ ನೀವು 2-3 ದಿನ ಹಚ್ಕೊಳ್ಬೋದು. ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಬೇಕಾದ್ರೆ ನಿಮ್ಗೆ ಅನುಕೂಲ ಇದ್ದರೆ ಎಳೆನೀರು ಹಾಕಿ ರುಬ್ಕೊಳ್ಳಿ. ನೀರು ಹಾಕೋದಕ್ಕಿಂತ ಎಳೆನೀರು ಹಾಕಿ ರುಬ್ಕೊಳ್ಳಿ. ಹಿಂದೆ ಹೇಳ್ತಿದ್ದಾರೆ ನೋಡ್ರಿ, ಜನಪದ ಸಾಹಿತ್ಯದಲ್ಲಿ ಹೇಳ್ತಾರೆ, ಬಂಗಾರದಂತ ಚರ್ಮ ಆಗಬೇಕು ಅಂತ ಹೇಳಿದ್ರೆ ಎಳೆನೀರಿನ ಒಂದು ಲೇಪನ ಮಾಡಿ ಸ್ನಾನ ಮಾಡ್ರಿ ಅಂತ ಹೇಳ್ತಾರೆ. ಹೇಗೆ? ಆಡಿಬಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಅಂತ. ಅಂದ್ರೆ ತೆಂಗಿನಕಾಯಿಯಿಂದ ನಾವು ಆ ಒಂದು ತೆಂಗಿನಕಾಯಿ ಎಳೆನೀರು ಚರ್ಮಕ್ಕೆ ಲೇಪನ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಬಂಗಾರದಂತ ಕಾಂತಿ ತ್ವಚೆ ನಮಗೆ ಸಿಗ್ತದೆ ಅಂತ ಹೇಳಿ ನಮ್ಮ ಜನಪದರು ತಮ್ಮ ಅನುಭವದ ಮೂಲಕ ಹೇಳಿದ್ದಾರೆ. ಹಾಗೇನೆ ನಾವು ಬಹಳ ಪ್ರಧಾನವಾಗಿ ಇಲ್ಲಿ ತಿಳ್ಕೊಬೇಕಾಗಿರೋದು, ಈ 4 ಸೊಪ್ಪುಗಳಲ್ಲಿ ಎಳೆನೀರು ಹಾಕಿ ರುಬ್ಬಿ ಆ ಪೇಸ್ಟ್ ಮಾಡಿಕೊಂಡು ಮೈಗೆಲ್ಲ ಲೇಪಿಸ್ಕೊಂಡು 1-1.5 ತಾಸು ನಂತರ ನಾವು ಸ್ನಾನ ಮಾಡಿದ್ರೆ
ಸ್ನಾನಕ್ಕೆ ಕೆಮಿಕಲ್ ಸೋಪ್ ಬಳಸಬಾರ್ದು. ಮುಲ್ತಾನಿ ಮಿಟ್ಟಿ ಬಳಸಬಹುದು, ಅಥವಾ ಈ ಅಂಟ್ವಾಳಕಾಯಿ ಬಳಸಬಹುದು, ಅಥವಾ ಎರಿ ಮಣ್ಣು ಅಂತ ಬರ್ತದೆ, ಕಪ್ಪು ಮಣ್ಣು, ಆ ಮಣ್ಣು ಬಳಸಿನೂ ಕೂಡ ಸ್ನಾನ ಮಾಡಬಹುದು. ಹೀಗೆ ಈ ಒಂದು ಪದಾರ್ಥಗಳ ಉಪಯೋಗಿಸ್ಕೊಂಡು ಸ್ನಾನ ಮಾಡಬೇಕು ಹರ್ಬಲ್ ಬಾತ್ ನಂತರ. ಇದಿಷ್ಟು ಮಾಡಿ ನೋಡಿ, ಸ್ಕಿನ್ ಟ್ಯಾನ್ ಅನ್ನೋದು ನಿಮಗೆ ಒಂದು 15-20 ದಿವಸದಲ್ಲಿ ಕಮ್ಮಿ ಆಗ್ತಾ ಬರ್ತದೆ. ನಿರಂತರವಾಗಿ 1-1.5 ತಿಂಗಳವರೆಗೆ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ. ಆಂತರಿಕವಾದ ಶುದ್ಧೀಕರಣ ಮತ್ತು ಬಾಹ್ಯವಾದ ಲೇಪನ ಇವೆರಡೂ ಸರಿಯಾಗಿದ್ದರೆ ಮಾತ್ರ ಸಮಸ್ಯೆ ಪರಿಹಾರ. ಜಸ್ಟ್ ನಾವು ಲೇಪನ ಮಾಡಿಕೊಂಡ್ವಿ ಮತ್ತೆ ಹೀಟ್ ಪದಾರ್ಥಗಳನ್ನ ತಿಂತೇವೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ಮಲಗೋದು ಏಳೋದು ಕೂಡ ದೇಹದ ಒಂದು ಸಮದೋಷಗಳನ್ನು ಕಾಪಾಡಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಆಗುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಆಹಾರ ಪದ್ಧತಿ, ಜೀವನ ಪದ್ಧತಿ ಸರಿಯಾಗಿದ್ದರೆ ಮಾತ್ರ ಈ ಒಂದು ಮನೆಮದ್ದುಗಳು ಉಪಯೋಗ ಆಗ್ತವೆ, ಇಲ್ಲಾಂದ್ರೆ ಆಗೋದಿಲ್ಲ. ಆದ್ಮೇಲೆ 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ಹೇಗೆ ಲೈಫ್ ಸ್ಟೈಲು, ಫುಡ್ ಸ್ಟೈಲ್ ಇರಬೇಕು ಅನ್ನೋದನ್ನ ಕ್ವಿಕ್ ಆಗಿ ತಿಳ್ಕೊಳ್ಳೋ ಆಸಕ್ತಿ ತಮಗಿದ್ರೆ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆರೋಗ್ಯದ ಒಂದು ನೆಮ್ಮದಿಯಿಂದ ಬದುಕಬೇಕಂದ್ರೆ ಲೈಫ್ ಸ್ಟೈಲು ಮತ್ತು ಫುಡ್ ಸ್ಟೈಲು ಹೇಗಿರಬೇಕು ಅನ್ನೋದನ್ನ ಕ್ವಿಕ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.